ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. SC/ST ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ SC/ST ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. SC ಮತ್ತು ST ಎರಡೂ ಸಮುದಾಯದ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರೈಸ್ ಮನಿ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. ಯಾರೆಲ್ಲ ಒಂದು PUC ಡಿಗ್ರಿ PGಯಲ್ಲಿ ಮುಗಿದಿರುತ್ತೆ, ಫಸ್ಟ್ ಕ್ಲಾಸ್ ಬಂದಿರ್ತಾರೆ, ಅಂಥವ್ರಿಗೆ ಒಂದು ಪ್ರೈಸ್ ಮನಿಯನ್ನು ಕೊಡಲಾಗ್ತಾ ಇದೆ, ಪ್ರೋತ್ಸಾಹನ. ಕಳೆದ ಬಾರಿ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ, ಪ್ರೈಸ್ ಮನಿಗೆ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ. SC ವಿದ್ಯಾರ್ಥಿಗಳಿಗೆ ಕೂಡ ಅಪ್ಲಿಕೇಶನ್ ಹಾಕಿ ತೋರಿಸಿದ್ದೇನೆ, ಅದನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ನೋಡಿಕೊಂಡು ಅಪ್ಲೈಯನ್ನು ಮಾಡ್ಕೊಳ್ಳಿ. ಮತ್ತು ಈ ವರ್ಷದ ಕೂಡ 2025 ಕೂಡ ಒಂದು ವಿಡಿಯೋ ಕೂಡ ಮಾಡಿಸಿ ನಿಮ್ಗೆ ಹಾಕ್ತೇನೆ, ಯಾವ ರೀತಿ ಒಂದು SC ವಿದ್ಯಾರ್ಥಿಗಳು ಪ್ರೈಸ್ ಮನಿಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಕಳೆದ ಬಾರಿ SLC ಮಾಡಿದ್ದೆ, ಡಿಗ್ರಿದು ಕೂಡ ಮಾಡಿದ್ದೀನಿ. ಈ ಸಲ ಕೂಡ ಒಂದು ಡಿಗ್ರಿ ಒಂದು ಅಥವಾ PUCದು ವಿದ್ಯಾರ್ಥಿ ಒಂದು ಅಪ್ಲಿಕೇಶನ್ ಹಾಕಿ ನಿಮಗೆ ತೋರಿಸ್ತೇನೆ. ಅದೇ ರೀತಿಯಾಗಿ ಒಂದು ST ವಿದ್ಯಾರ್ಥಿಗಳು ಕೂಡ ಪ್ರೈಸ್ ಮನಿ ಅಪ್ಲಿಕೇಶನ್ ಅರ್ಜಿ ಆನ್ ಆಗಿದೆ. ವೆಬ್ಸೈಟ್ನಲ್ಲಿ ಶೋ ಆಗ್ತಾ ಇದೆ, ಪೋಸ್ಟ್ ಮ್ಯಾಟ್ರಿಕ್ PUC ಡಿಗ್ರಿ PG ಪ್ರೈಸ್ ಮನಿ ಅಂತ ಬರ್ತಾ ಇದೆ ST ಒಂದು ವೆಬ್ಸೈಟ್ನಲ್ಲಿ. ನೋಡಿ, ಇವಾಗ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದೆ. ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದಂಥ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಪ್ರೈಸ್ ಮನಿ ಅಂತ ಕೊಟ್ಟಿದ್ದಾರೆ. 2025 ಪಾಸ್ ಆದವರಿಗೆ ಮಾತ್ರ ಇದು ಪ್ರೈಸ್ ಮನಿ ಬರುತ್ತೆ ಅಂತ ಹೇಳ್ಬೋದು. 2024ರಲ್ಲಿ ಪಾಸ್ ಆದವರಿಗೆ ಬರೋದಿಲ್ಲ, ಕೇವಲ 25ರಲ್ಲಿ ಯಾರು ಪಾಸ್ ಆಗಿರ್ತಾರೆ PUC ಡಿಗ್ರಿ ಮತ್ತು PG ಕೋರ್ಸುಗಳು ಅಂಥವ್ರಿಗೆ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ. ಕೊನೆಯ ದಿನಾಂಕ ಏನು ಕೊಟ್ಟಿಲ್ಲ ಇವರು. ಸೊ ಇಲ್ಲಿ ಪ್ರೈಸ್ ಮನಿ ಎಷ್ಟು ಬರುತ್ತಪ್ಪ ಅಂದರೆ SC/ST ಇಬ್ಬರು ಕೂಡ ಒಂದೇ ರೀತಿಯಾಗಿದೆ. ಸೊ ಇಲ್ಲೇನು ಹೆಚ್ಚು ಕಮ್ಮಿ ಮಾಡಿಲ್ಲ ಅಮೌಂಟು. PUC ಮತ್ತು ಪಾಲಿಟೆಕ್ ಡಿಪ್ಲೊಮೊ ಮಾಡಿದವರಿಗೆ 20,000 ರೂಪಾಯಿನ ಕೊಡಲಾಗ್ತಾಯಿದೆ. ಡಿಗ್ರಿ ವಿದ್ಯಾರ್ಥಿ ಎನಿ ಡಿಗ್ರಿ BA BCom BSc ಎನಿ ಡಿಗ್ರಿ ಇರ್ಬೋದು, ಆ ಡಿಗ್ರಿಗೆ 25,000 ರೂಪಾಯಿ ಇಟ್ಟಿದ್ದಾರೆ. ಎನಿ ಪೋಸ್ಟ್ ಗ್ರಾಜುಯೇಟ್ PG ಮತ್ತು ಲೈಕ್ MA MSc ಈ ರೀತಿ ಕೊಟ್ಟಿದ್ದಾರೆ. ಈ ಒಂದು ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ಗಳಿಗೆ 30,000 ರೂಪಾಯಿ ಇದೆ. ಅದು ಬಿಟ್ಟು ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನರಿ, ಮೆಡಿಸಿನ್ ಈ ರೀತಿಯಾಗಿ ಕೋರ್ಸುಗಳಿದಾವಲ್ಲ, ಪ್ರೊಫೆಷನಲ್ ಕೋರ್ಸ್ಗಳು, ಇಂಥವಕ್ಕೆ 35,000 ರೂಪಾಯಿನ ಇಟ್ಟಿದ್ದಾರೆ. ಈ ರೀತಿಯಾಗಿ ಪ್ರೈಸ್ ಮನಿ ಅಮೌಂಟನ್ನು ಕೊಟ್ಟಿದ್ದಾರೆ. ಸೊ SC/ST ವಿದ್ಯಾರ್ಥಿ ಎರಡಕ್ಕೂ ಸೇಮ್ ಅಮೌಂಟ್ ಇದೆ. ಒಂದು ವಿಡಿಯೋ ಕೂಡ ಮಾಡಿದ್ದೇನೆ ಕಳೆದ ಬಾರಿ ST ವಿದ್ಯಾರ್ಥಿಗಳು ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ, ಅದನ್ನು ಕೂಡ ಒಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮತ್ತೊಂದು ಕೂಡ ವಿಡಿಯೋ ಮಾಡ್ತೇನೆ, ಪ್ರತಿ ವರ್ಷ ಕೂಡ ಮಾಡ್ತೇನೆ. ಇವಾಗ ST ವಿದ್ಯಾರ್ಥಿಗಳು ಒಂದು ವಿಡಿಯೋ ಮಾಡ್ತೇನೆ, SCದೊಂದು ಕೂಡ ಎರಡು ಕೂಡ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ನಿಮಗೆ ಅನುಕೂಲ ಆಗುತ್ತೆ, ನಿಮ್ಮೊಂದು ಮೊಬೈಲಲ್ಲೇ ಈ ಒಂದು ಅಪ್ಲಿಕೇಶನ್ ಹಾಕೋಬೋದು. ಆ ರೀತಿಯಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ಗೆ ಬೇಕಾಗುವಂಥ ಡಾಕ್ಯುಮೆಂಟು ಆಧಾರ್ ಕಾರ್ಡ್ ಬೇಕಾಗುತ್ತೆ, ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, PUC ಪಾಸ್ ಆಗಿರೋ PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮೇಲೆ ಆಗ್ತಾಯಿದ್ದಾರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಡಿಗ್ರಿ ಮಾರ್ಕ್ಸ್ ಕಾರ್ಡು. ಅದಾದ ನಂತರ ಕ್ಯಾಸ್ಟ್ ಇನ್ಕಮ್ ಕೂಡ ಬೇಕಾಗುತ್ತೆ, ಕಂಪಲ್ಸರಿ ಕ್ಯಾಸ್ಟ್ ಇನ್ಕಮ್ ಬೇಕೇ ಬೇಕು. ಅದಾದ ನಂತರ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕು. ಅದಾದ ನಂತರ ಕಾಮನ್ ಆಗಿ ಮೊಬೈಲ್ ನಂಬರ್ ಇದ್ದೇ ಇರುತ್ತೆ ನಿಮ್ಮ ಹತ್ರ, ಮೊಬೈಲ್ ನಂಬರ್ ಚಾಲ್ತಿ ಇರೋ ಮೊಬೈಲ್ ನಂಬರು, ಒಂದು ಇಮೇಲ್ ID ಕೂಡ ಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ಕಾಲೇಜ್ ಡೀಟೇಲ್ಸ್ ಕೂಡ ಬೇಕಾಗುತ್ತೆ. ಕಾಲೇಜ್ ಡೀಟೇಲ್ಸ್ ಅದನ್ನು ನಿಮಗೆ ಗೊತ್ತಿರುತ್ತೆ, ಯಾವ ಒಂದು ಕಾಲೇಜ್ ಓದಿರ್ತೀರ, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಆ ಒಂದು ಕಾಲೇಜ್ ಡೀಟೇಲ್ಸು ಇಷ್ಟಿದ್ದರೂ ಡಾಕ್ಯುಮೆಂಟು ನಿಮಗೆ ಈ ಒಂದು ಪ್ರೈಸ್ ಮನಿ ಅಪ್ಲಿಕೇಶನ್ಗೆ ಎಲಿಜಿಬಲ್ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ ಆಗ್ತಿರುವಾಗ ನಿಮ್ಮ ಒಂದು ಕಾಲೇಜಿನ ಹೆಸರು ಈ ಒಂದು ವೆಬ್ಸೈಟ್ನಲ್ಲಿ ಶೋ ಆಗ್ತಿದ್ದಿಲ್ಲ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೂಚನಾ ಫಲಕ. ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವಾಗ ಕಾಲೇಜಿನ ಹೆಸರು ಇರುವ ಸಂದರ್ಭದಲ್ಲಿ ಕಾಲೇಜಿನ ಹೆಸರನ್ನು ಇಲಾಖೆ ವೆಬ್ಸೈಟ್ನಲ್ಲಿ ಸೇರಿಸಲು ಸಂಬಂಧಪಟ್ಟ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಅಥವಾ ಜಿಲ್ಲಾ ಪರಿಶಿಷ್ಟ ವರ್ಗ ಕಲ್ಯಾಣಾಧಿಕಾರಿ ಕಚೇರಿಗೆ ಭೇಟಿ ನೀಡುವಂತ ಕೊಟ್ಟಿದ್ದಾರೆ. ನಿಮ್ಮ ಕಾಲೇಜ್ ಹೆಸರು ಈ ಒಂದು ವೆಬ್ಸೈಟ್ನಲ್ಲಿ ಶೋ ಆಗಿಲ್ಲ ಅಂದರೆ ಇಮಿಡಿಯೇಟ್ಲಿ ನೀವು ತಾಲೂಕು ಸಮಾಜ ಕಲ್ಯಾಣ ಆಫೀಸ್ಗೆ ಭೇಟಿ ನೀಡಬೇಕು. ಅದರ ನಂತರ ಡಿಸ್ಟಿಕ್ ಸಮಾಜ ಕಲ್ಯಾಣ ಆಫೀಸ್ಗೆ ಭೇಟಿ ನೀಡಿ ಈ ಒಂದು ಕಾಲೇಜ್ ನಮ್ಮದು ಶೋ ಆಗ್ತಾ ಇಲ್ಲ, ಇದನ್ನು ಆ್ಯಡ್ ಮಾಡಿ ಅಂತ ಹೇಳಬೇಕು. ಅವಾಗ ಅವರು ನಿಮ್ಮೊಂದು ಕಾಲೇಜಿನ ಹೆಸರನ್ನು ಈ ಒಂದು ವೆಬ್ಸೈಟ್ನಲ್ಲಿ ಆ್ಯಡ್ ಮಾಡ್ತಾರೆ. ತದನಂತರ ನೀವು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದು SC ಮತ್ತು ST ಎರಡು ವಿದ್ಯಾರ್ಥಿಗಳಿಗೂ ಅನ್ವಯ ಆಗುತ್ತೆ. ಕಾಲೇಜ್ ಹೆಸರು ತೋರಿಸಿಲ್ಲ ಅಂದರೆ ಸಮಾಜ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಈ ಒಂದು ನಿಮ್ಮ ಕಾಲೇಜನ್ನು ಆ್ಯಡ್ ಮಾಡ್ಕೋಬೇಕು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಲ್ಲ ಒಂದು ವಿದ್ಯಾರ್ಥಿಗಳ ಒಂದು ಮೊಬೈಲ್ ನಂಬರು ಆಧಾರ್ ಕಾರ್ಡ್ ಲಿಂಕ್ ಇರಬೇಕು, ಮತ್ತು ಆಧಾರ್ ಕಾರ್ಡು ಬ್ಯಾಂಕಿಗೆ ಸೀಡ್ ಆಗಿರಲೇಬೇಕು. ಆಧಾರ್ ಸೀಡಿಂಗ್ ಆದರೆ ಮಾತ್ರ ನಿಮಗೆ ಈ ಒಂದು ಅಮೌಂಟ್ ಬರ್ತವೆ ಅಂತಲೇ ಹೇಳ್ಬೋದು. ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಸೀಡಿಂಗ್ ಆಗಿಲ್ಲ ಅಂದರೆ ಅಮೌಂಟ್ ಬರೋದು ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ. ಹಾಗಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಸೀಡಿಂಗ್ ಆಗಿದೆಯಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ಲಿಂಕನ್ನು ಚೆಕ್ ಮಾಡ್ಕೊಳ್ಳಿ ಆಗಿದೆಯಾಗಿಲ್ಲ ಅಂತ. ಅದೇ ರೀತಿಯಾಗಿ SLC ಪ್ರೈಸ್ ಮನಿ ಬಂದು ಅಪ್ಲೈ ಮಾಡೋಕ್ಕೆ ಅವಕಾಶ ಇಲ್ಲ. ನಿಮ್ಮೊಂದು ಸ್ಕೂಲ್ ಕಡೆಯಿಂದನೇ ಲಿಸ್ಟ್ ಕಳಿಸ್ತಾರೆ, ಯಾರೆಲ್ಲ ಒಂದು
ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾರೆ ಅವರು ಸಂಸ್ಥೆಗಳಿಗೆ ಲಿಸ್ಟ್ ಕಳಿಸ್ತಾರೆ. ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಅಕೌಂಟಿಗೆ ಈ ಒಂದು SLC ಪ್ರೈಸ್ ಮನಿ ಅಮೌಂಟು ನೇರವಾಗಿ ವಿದ್ಯಾರ್ಥಿ ಖಾತೆಗೆ ಆ ಅಮೌಂಟು ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಕೂಡ ಮತ್ತು SLC ಒಂದು ಪ್ರೈಸ್ ಮನಿ SC ವಿದ್ಯಾರ್ಥಿಗಳಿಂದಲ್ಲ ಅದು ವೆಬ್ಸೈಟ್ನಲ್ಲಿ ಶೋ ಆಗ್ತಾ ಇದೆ. SLC PUC ಡಿಗ್ರಿ ಈ ರೀತಿಯಾಗಿ ಶೋ ಆಗುತ್ತೆ. ಸೊ SLC ಇದ್ದವರು ಹಾಕೋಬೋದು. ಮುಂಚೆ ಎಲ್ಲ ಡೈರೆಕ್ಟಾಗಿ ಬರ್ತಾಯಿತ್ತು. ಸೊ ಇವಾಗ ಅಪ್ಲೈ ಮಾಡೋಕ್ಕೆ ಕೂಡ ಅವಕಾಶ ನಾವು ಕೊಟ್ಟಿದ್ದಾರೆ. ಅದು ಕೇವಲ SC ವಿದ್ಯಾರ್ಥಿಗಳಿಗೆ ಮಾತ್ರ. STಯಲ್ಲಿ ಅಪ್ಲೈ ಮಾಡೋಕ್ಕೆ ಅವಕಾಶ ಇಲ್ಲ. ಸ್ನೇಹಿತರೆ, ಇದಿಷ್ಟು ಈ ಒಂದು ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ ಆನ್ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.